ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸಿದ್ದೀನಿ. ನಾನು ತುಂಬ ಚೆನ್ನಾಗಿದ್ದೀನಿ. ಇವಾಗ ನಿಶಾಂತನ ಬರ್ತಡೇ ಅಲ್ಲ ನಾಳೆ, ಅದಕ್ಕೆ ನಾವು ಚಿತ್ರದುರ್ಗ ಹೊರಟಿದ್ದೀವಿ. ಇವಾಗ ಆಟೋದಲ್ಲಿ ಹೋಗ್ತಾ ಇದ್ದೀನಿ ನೋಡಿ. ಅಂದರೆ ಇದೇ ಫಸ್ಟ್ ಟೈಮು ನಿಶಾಂತ ನಾನು ಇಬ್ಬರು ಜೊತೆಗೆ ಹೋಗ್ತಾ ಇರೋದು. ರಾಯನು ಅವರಪ್ಪ ನಿನ್ನೆ ಹೋದರು, ತೋರಿಸಿದ್ದಿಲ್ಲ. ಹೋಗ್ತಾ ಇದ್ದೀವಿ. ನಿಶಾಂತ್ ಅಂತೂ ಫುಲ್ಲು ಸ್ಮೈಲು, ಊರಿಗೆ ಹೋಗ್ತಾ ಇದ್ದೀವಿ ಅಂತ. ಅವನು ಖುಷಿಯಿಂದ ಕಂಟ್ರೋಲ್ ಮಾಡ್ಕೊಳಕ್ಕೆ ಆಗ್ತಾಯಿಲ್ಲ. ಇವತ್ತು ಸ್ಕೂಲಿಂದನೂ 1/2 ಬೇಗ ಕರ್ಕೊಬಂದಿದ್ದೀನಿ, ಅದಕ್ಕೂ ಫುಲ್ ಖುಷಿಯಾಗಿಬಿಟ್ಟಿದ್ದಾನೆ. ಇವಾಗ ಆಟೋದಲ್ಲಿ ಹೋಗ್ತಾ ಇದ್ದೀವಿ. ನಾಳೆ ಬರ್ತಡೇ ಅಂದರೆ ಇವತ್ತೇ ಬರ್ತಡೇ ಥರ ಫೀಲ್ ಮಾಡ್ತಾ ಇದ್ದಾನೆ. ಅವ್ನಿಗೇನಂದರೆ ಒಟ್ಟು ಕೋಲಾರದಿಂದ ಊರಿಗೆ ಹೋಗ್ತಿರೋದು ಖುಷಿ. ಅವನಿಗೆ ತುಂಬ ಇಷ್ಟ. ಮಕ್ಳಿಗೆ ಹಂಗೆ ತಾನೇ ಖುಷಿ ಅಂದರೆ, ಊರಿಗೆ ಹೋಗ್ಬೇಕಂದ್ರೆ ತುಂಬ ಖುಷಿಯಾಗಿರ್ತಾರೆ. ಅದರಲ್ಲೂ ಅಜ್ಜ ತಾತಿ ಹತ್ರ ಹೋಗ್ತಾಯಿದ್ದೀವಿ ಅಂದರೆ ಫುಲ್ಲು ಖುಷಿ. ಅವ್ನು ನಗಬೇಡ ಅಂತ ಇದ್ದೀನಿ, ಹಾಗಾದ್ರೆ ಜೋರಾಗಿ ನಗ್ತಾ ಇದ್ದಾನೆ. ಅದಕ್ಕೆ ಕ್ಯಾಮ್ರಾ ಆ ಕಡೆ ತಿರುಗಿಸಿದ್ದೀನಿ ನೋಡಿ. ಹೋಗ್ತಾ ಇದ್ದೀವಿ. ಇವಾಗ ಸಿಗ್ನಲಲ್ಲಿ ಕೋಲಾರದಲ್ಲಿ ಸಿಗ್ನಲ್ ಹತ್ರ ಇದ್ದೀವಿ. ಸಿಗ್ನಲ್ ಬಿತ್ತು, ಇವಾಗ ಸಿಗ್ನಲ್ ಪಾಸ್ ಆಯಿತು. ಅಂದರೆ ಫುಲ್ ಟ್ರಾಫಿಕಲ್ಲ, ಇಲ್ಲಿ 5 ನಿಮಿಷ ಲೇಟ್ ಆಯಿತು, ಅದಕ್ಕೆ ಬೇಜಾರಾಯಿತು. ಇವಾಗ KSRTC ಬಸ್ ಸ್ಟ್ಯಾಂಡ್ ಒಳಗೆ ಹೋಗ್ತಾ ಇದ್ದೀವಿ. ಹೋಗ್ಬಿಟ್ಟು ಇವಾಗ ಬಸ್ ಹುಡುಕ್ತಾ ಇದ್ದೀವಿ. ಬಸ್ಸು ನೋಡಿದ್ವಿ, ಒಂದು ಬಸ್ ಸಿಕ್ತು. ಇವಾಗ ಅದೇ ಬಸ್ಸಿಗೆ ಹೋಗ್ತಾ ಇದ್ವಿ. ಈ ಡ್ರೈವರ್ ಎಂಥ ಮೋಸ ಮಾಡಿದ್ನು ಗೊತ್ತಾ, ಕೊನೆವರೆಗೂ ನೋಡಿ. ಈ ಡ್ರೈವರ್ ಮೋಸ ಮಾಡಿರ್ತೀನಿ. ನಾವು ಬಸ್ಸಲ್ಲಿ ಹೋಗಬೇಕಾಗಿರೋರು ಮೆಟ್ರೋದಲ್ಲಿ ಹೋದ್ವಿ, ಆ ಥರ ಆಯಿತು. ಈಗ ನೋಡಿ ಮೆಟ್ರೋಗೆ ಹೋಗ್ತಾ ಇದ್ವಿ ಇಳಿದ್ಬಿಟ್ಟು. ಅಂದರೆ ಫ್ಯಾಕ್ಟ್ರಿ ಲಾಸ್ಟ್ ಅಂತೆ, ನಮ್ಮ ಟಿನ್ ಫ್ಯಾಕ್ಟ್ರಿ ಲಾಸ್ಟ್ ಅಂತಂದು ಹೇಳಿಲ್ಲ. ಮೆಜೆಸ್ಟಿಕ್ ಹೋಗುತ್ತಾ ಅಂದರೆ ಹ್ಞೂ ಅಂದಿಲ್ಲ, ಅವನು ಹ್ಞೂ ಅಂದಿದ್ದಾನೆ. ನಾನು ಕರೆಕ್ಟಾಗಿ ನೆನಪಿದೆ. ಹ್ಞೂ ಅನ್ನಲಿಲ್ಲ, ಆದ್ದರಿಂದ ನಾವು ಹತ್ತಿದ್ವಿ. ಆಮೇಲೆ ಮೆಜೆಸ್ಟಿಕ್ ಬಂದಮೇಲೆ ಇದು ಲಾಸ್ಟ್ ಅಂದ್ಬಿಟ್ನು. ನಾವು ಹೆಂಗೆ ಹೋಗೋದಂತಲೇ ಗೊತ್ತಾಗ್ತಿಲ್ಲ ನನಗಿದೆ. ಫಸ್ಟ್ ಟೈಮು ನಾನೊಬ್ಬಳೇ ಮೆಟ್ರೋದಲ್ಲಿ ಹೋಗಿರೋದು. ಅಂದರೆ ನಮ್ಮ ಮನೆಯವ್ರು ಕರ್ಕೊಂಡು ಹೋಗಿದ್ದಾರೆ ಒಂದು 5-6 ಸರಿ ಮೆಟ್ರೋದಲ್ಲಿ. ಅಂದರೆ ಅವ್ರ ಜೊತೆಗೆ ಹೋಗೋದು ಬೇರೆ, ನಾನೇ ಹೋಗೋದು ಬೇರೆ ಅಲ್ವಾ. ಎಲ್ಲಿ ಟಿಕೆಟ್ ತೊಗೊಳ್ಳೋದು, ಎಲ್ಲಿ ಹೋಗೋದು ಅಂತಲೇ ಸ್ವಲ್ಪ ಕನ್ಫ್ಯೂಸ್ ಆಯಿತು. ಹಂಗೂ ಹಿಂಗೂ ಹೋದ್ವಿ. ಕೊನೆಗೂ ಮೆಟ್ರೋದಲ್ಲಿ ಹೋಗ್ತಾ ಇದ್ದೀವಿ ನೋಡಿ. ನಿಶಾಂತ್ ಅಂತೂ ಫುಲ್ಲು ಖುಷಿಯಾಗಿದ್ದಾನೆ ಮೆಟ್ರೋದಲ್ಲಿ ಹೋಗೋಕ್ಕೆ. ಮಕ್ಕಳಿಗೆ ಅದೇನು ಇಷ್ಟನೋ ಗೊತ್ತಿಲ್ಲ, ಮೆಟ್ರೋ ಅಂದ್ರೆ ಖುಷಿ ಪಡ್ತಾರೆ, ಆ ಥರ ನೋಡಿ. ಮೆಟ್ರೋದಲ್ಲಿ ಹೋಗ್ತಾ ಇದ್ದೀವಿ. ನಿಶಾಂತ್ ಅಮ್ಮ ಮೆಟ್ರೋ ಅಂತಲೇ ಇದ್ದಾನೆ. ಯಾರೇ ಆಗಲಿ, ನಾವಂತೂ ಸ್ವಲ್ಪ ಓದಿದ್ದೀವಿ. ನಾನೇನು ಜಾಸ್ತಿ ಓದಿಲ್ಲ, ಸ್ವಲ್ಪ ಓದ್ಕೊಂಡಿದ್ದೀನಿ. ಓದೋಷ್ಟು ಅಂದರೆ ಬೋರ್ಡ್ ಓದೋಷ್ಟು ಕೆಪಾಸಿಟಿ ಇದೆ. ಅದು ಓದಿಲ್ಲದೆ ಇರ್ತಾರೆ, ಅವ್ರಿಗೆ ಈ ಥರ ಕಂಡಕ್ಟ್ರು ಮೋಸ ಮಾಡಬಾರ್ದು. ನನಗೆ ಆದಂಗೆ ಯಾರಿಗೂ ಆಗೋದು ಬೇಡ ನೋಡಿ. ಇವಾಗ ಮೆಟ್ರೋದಲ್ಲಿ ಇಳಿದ್ಬಿಟ್ಟು ಹೋಗ್ತಾ ಇದ್ದೀನಿ. ಎಲ್ಲಿ ಹೋಗ್ಬೇಕು, ಎಲ್ಲಿ ಇಳಿಬೇಕಂತಲೇ ಕನ್ಫ್ಯೂಸ್ ಆಯಿತು. ಅಂದರೆ ನಮ್ಮ ಮನೆಯವ್ರ ಜೊತೆ ಹೋಗಿದ್ನಲ್ಲ, ಹಿಂಗೆ ಹೋಗೋಣ ಅಂತ ಕರ್ಕೊಂಡು ಹೋಗ್ತಿದ್ರು. ನಾನೇ ಹೋಗ್ಬೇಕಂದ್ರೆ ಫುಲ್ಲು ಕನ್ಫ್ಯೂಷನ್. ಎಲ್ಲಿ ಹೋಗ್ಬೇಕು, ಎಲ್ಲಿ ಇಳಿಬೇಕು, ಯಾವ ಕಡೆ ಹೋಗ್ಬೇಕು ಒಂದು ಗೊತ್ತಾಗ್ತಾ ಇಲ್ಲ. ಅದರಲ್ಲೇ ಬೋರ್ಡ್ ನೋಡಿ ಹೋಗ್ತಾ ಇದ್ದೀನಿ. ಕೊನೆಗೂ ಬೋರ್ಡ್ ಅಂದರೆ ಒಂದು ಸ್ವಲ್ಪ ಓಡಾಡಿರೋ ಅಭ್ಯಾಸ ಇದೆಯಲ್ಲ, ಅದರಿಂದ ಬೋರ್ಡು ಒಂದು ಸ್ವಲ್ಪ ನೋಡಿಬಿಟ್ಟು ಹೋಗ್ತಾ ಇದ್ದೀನಿ. ಫೈನಲ್ಲಿ ಹೋಗ್ತಾ ಇದ್ದೀವಿ. ನಿಶಾಂತು ಅಮ್ಮ ಇಲ್ಲಿ ಅದು ಮೆಟ್ಲು ಇದೆಯಲ್ಲ, ಅದರಲ್ಲೇ ಏನೋ ಸರಿ ಹೋಗೋಣ ಅಂತಿದ್ದೀನಿ. ಆ ಪಟ್ಟಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇವಾಗ ನಿಶಾಂತನು ಅಮ್ಮ ನನಗೆ ಹೊಸ ಬಟ್ಟೆ ತೊಗೊಂಡಿಲ್ಲ, ಅಲ್ಲಪ್ಪ ತೊಗೊಂಡಿದ್ದಾರೆ ಬಾ. ಫೈನಲ್ಲಾಗಿ ನನ್ನ ಮುಖದಲ್ಲಿ ಇವಾಗ ಖುಷಿ ಬಂತು. ಯಾಕಂದರೆ ಮೆಜೆಸ್ಟಿಕ್ ರೀಚ್ ಆದೆ. ಇವಾಗ ಹತ್ಬಿಟ್ಟು ಬಸ್ಸಲ್ಲಿ ಕೂತ್ಕೊಂಡಿದ್ದೀನಿ. ಸ್ಕಿಪ್ಪಿಂಗ್ ಮಿಸ್ ಆಯಿತು. ಇವಾಗ ಚಿತ್ರದುರ್ಗ ಹೋಗೋವಾಗ ಹೋಟ್ಲಿಗೆ ಹಾಕಿದ್ರು ನೈಟ್ 9 ಗಂಟೆಗೆ. ಇವಾಗ ಇಳಿದ್ಬಿಟ್ಟು ಊಟ ಎಲ್ಲ ತಿಂದು ಇವಾಗ ಮತ್ತೆ ಬಸ್ ಹತ್ತುತ್ತಾ ಇದ್ದೀವಿ. ಹತ್ಬಿಟ್ಟು ಇವಾಗ ಹೋಗ್ತಾ ಇದ್ದೀವಿ ನೋಡಿ. ಕೊನೆಗೂ ಚಿತ್ರದುರ್ಗ ಬಂದೇ ಬಿಡ್ತು ನೋಡಿ. ಇದು ಚಿತ್ರದುರ್ಗ ಎಂಟ್ರಿ ಆಗ್ತೈತೆ. ಇವಾಗ ಇಳಿದ್ಬಿಟ್ಟು ಭರಮಸಾಗರದಲ್ಲಿ ಮನೆಗೆ ಹೋಗ್ತಾ ಇದ್ದೀವಿ. ಕತ್ಲಲ್ಲಿ ನಮ್ಮ ಮನೆಯವ್ರು ಬರ್ತೀನಿ ಅಂದರು ಕರ್ಕೊಂಡು ಹೋಗೋಕ್ಕೆ. ಅಲ್ಲಿ ನೋಡ್ತಾ ಇದ್ದೀವಿ ಎಲ್ಲಿದ್ದಾರೆ ಅಂತ. ಕತ್ಲಲ್ಲಿ ಫುಲ್ಲು ಕಾಣಿಸ್ತಾ ಇಲ್ಲ. ನಾವು ಕೋಲಾರ ಬಿಟ್ಟಿದ್ದು 3 ಗಂಟೆ ಆದರೆ ನಾವು ಮನೆಗೆ ಹೋಗೋಷ್ಟರಲ್ಲಿ 11 ಗಂಟೆ ಆಗಿಬಿಡ್ತು. ಬೇಗ ಇಲ್ಲೂ ಟೈಮ್ ವೇಸ್ಟ್ ಮಾಡದೆ ಇಷ್ಟು ಬೇಗ ಹೋಗಿದ್ವಿ. ಇವಾಗ ಹೋಗ್ತಾ ಇದ್ದೀವಿ ನೋಡಿ. ಇದು ಭರಮಸಾಗರ ಬಸ್ ಸ್ಟಾಪು ನೋಡಿ. ಭರಮಸಾಗರ ಬಸ್ ನಿಲ್ದಾಣ ಅಂತ ಇದೆ. ಇವಾಗಲೇ ಹೋಗ್ತಾ ಇದ್ದೀವಿ. ಫೈನಲಿ ಮನೆ ಹತ್ರ ಹೋಗ್ತಾ ಇದ್ದೀವಿ ನೋಡಿ. ಇದು ನೆಕ್ಸ್ಟ್ ಡೇ ಮಾರ್ನಿಂಗು. ಕೋಳಿ ಬೇಕು ಅನ್ನೋ ಕಾಳು ಹಾಕು ಕೋಳಿ ಬರ್ತಾ ಅಂದ್ರೆ ಕಾಳು ಹಾಕ್ಬಿಟ್ಟು ಕೋಲಲ್ಲಿ ಹೊಡಿಯೋಕೆ ಹೋಗಿದ್ದಾನೆ. ಇವಾಗ ಅಣ್ಣರ ಕಡೆ ಬರ್ತಾಯಿದ್ದೀನಿ, ಬರಬೇಡ್ರಿ ಅಂತ ಓಡಿಸ್ಬಿಟ್ಟು ಇವಾಗ ಕಾಳು ಹಾಕಿ ಕೂತ್ಕೊಂಡಿದ್ದೇನೆ. ನಾನು ಮಾಡ್ತಾಯಿದ್ದೀನಿ.
ಈ ಥರ ನಾಟಿ ಕೋಳಿ ಇಲ್ಲೇ ನೋಡ್ತಾ ಇರೋದು. ಅದರಿಂದ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಹೇಗಿತ್ತು ಅಂತ ಲೈಕ್ ಮಾಡಿ.